ಭೂ ಸುರಕ್ಷಾ ಯೋಜನೆಗೆ ಸಾಂಕೇತಿಕ ಚಾಲನೆ ನೀಡಿದ ತಹಶೀಲ್ದಾರ್. ಭೂ ದಾಖಲೆಗಳ ಡಿಜಿಟಲೀಕರಣಗೊಳಿಸುವ ಭೂ ಸುರಕ್ಷಾ ಯೋಜನೆಯನ್ನು ಕ್ಷೇತ್ರದ ಶಾಸಕ ಎಂಟಿ ಕೃಷ್ಣಪ್ಪ ಅವರು ಚಾಲನೆ ನೀಡಬೇಕಾಗಿತ್ತು. ಆದರೆ ತುರ್ತು ಕಾರ್ಯಕ್ರಮಕ್ಕೆ ತೆರಳಿದ್ದ ಕಾರಣಕ್ಕಾಗಿ ತುರುವೇಕೆರೆ ತಾಲೂಕು ಆಡಳಿತ ಕಚೇರಿಯಲ್ಲಿ ಸಾಂಕೇತಿಕವಾಗಿ ತಾಲೂಕು ದಂಡಾಧಿಕಾರಿ ಎಎನ್ ಅಹಮದ್ ರವರು ಈ ಯೋಜನೆಗೆ ಚಾಲನೆ ನೀಡಿದರು. ಚಾಲನೆ ನೀಡಿದ ನಂತರ ಮಾತನಾಡಿದ ಅವರು, ಹಳೆಯ ದಾಖಲೆಗಳನ್ನು ರಕ್ಷಣೆ ಮಾಡುವುದು ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ. ಜೊತೆಗೆ ನಕಲಿ ಭೂ ದಾಖಲೆಗಳು ಸೃಷ್ಟಿಯಾಗುವುದನ್ನು ತಪ್ಪಿಸುವುದು ಕೂಡ ಈ ಯೋಜನೆಯ ಹಿಂದಿನ ಉದ್ದೇಶವಾಗಿದೆ. ಈ ಮೂಲ ದಾಖಲೆಗಳನ್ನು ಆನ್ಲೈನ್ನಲ್ಲಿ ಸಾರ್ವಜನಿಕರಿಗೆ ದೊರಕುವಂತೆ ಮಾಡುವುದೇ ನಮ್ಮ ಗುರಿಯಾಗಿದೆ ಎಂದರು. ಈ ಸಂದರ್ಭದಲ್ಲಿ ಗ್ರೇಟ್ ತಹಶೀಲ್ದಾರ್ ಶ್ರೀಮತಿ ಸುಮತಿ, ಸುನಿಲ್ ಕುಮಾರ್, ಅಂಬುಜಾಕ್ಷಿ ಸೇರಿದಂತೆ ಸಿಬ್ಬಂದಿಗಳು ಹಾಜರಿದ್ದರು. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ. ಒಂದು ನಿಮಿಷ ಬರ್ಲಿ ಸುನಿಲ್ ಒಂಚೂರು ಹಿಂದೆ ಹೋಗಿ. ಸಿಸ್ಟಮ್ ಕಾಲಿ ಗೊತ್ತಾಯ್ತು. ಸರ್ ಇಲ್ಲಿ ಬಿಡಿ ಸರ್, ಸುಮ್ಮನೆ ಜಸ್ಟ್ ಯಾವುದೋ ಒಂದು ಸ್ಕ್ರೀನ್ ಸುಮ್ಮನೆ ಬನ್ನಿ ಸರ್. ಸ್ಕ್ರೀನ್ ತೆಗಿ ಮೇಡಮ್, ಬನ್ನಿ. ಯಾರು ಮೇಡಮ್ ಒಳಗೋಗಿ ಒಂಚೂರಾಗಿ ಚೂರು ಬನ್ನಿ ಸ್ಕ್ರೀನ್ ಡಿಸ್ಪ್ಲೇ ತಗೊಳ್ಳಿ ಮತ್ತೆ ಬಿಡು ಸರ್. ಡಿಸ್ಪ್ಲೇ ಏನು ಗೊತ್ತಾಯ್ತು ನೋಡಿ ಸರ್. ಸರಿ ಸರ್ ಹೇಳ್ತೀರಾ ಸರ್? ಸರ್ಕಾರದ ಮಹತ್ವಾಕಾಂಕ್ಷೆಯ ವಿಷಯ ಭೂ ಸುರಕ್ಷಾ ಯೋಜನೆ ಇದನ್ನ ಈ ರಾಜ್ಯಾದ್ಯಂತ ಎಲ್ಲ ತಾಲೂಕು ಕಚೇರಿಗಳ ಅಭಿಲೇಖ ಕಾರ್ಯಗಳು ಸರ್ಕಾರಗಳು ಏನಿದೆ ಅದನ್ನ ಡಿಜಿಟಲೀಕರಣ ಮತ್ತು ಅದನ್ನ ಡೇಟಾಗಳನ್ನ ಸೇವ್ ಮಾಡುವಂಥ ಕಾರ್ಯಕ್ರಮವನ್ನು ಮುಖ್ಯ ಉದ್ದೇಶ ಅಂದರೆ ರೈತರು ಇದು ಮತ್ತೆ ಸಾರ್ವಜನಿಕರು ಯಾವುದೇ ರೆಕಾರ್ಡ್ಗಳು ಸೇವ್ ಮಾಡ್ತಾ ಇದ್ದೀವಿ. ಇದರಿಂದ ಅವರಿಗೆ ಯಾವುದೇ ಒಂದು ರೈತರಿಗೆ ದೊಡ್ಡ ಮಾನ್ಯ ಶಾಸಕರು ಇದು ಶಾಸಕರು ಬೇರೆ ಕಡೆ ಇನ್ನೊಂದಿನ ರೆಕಾರ್ಡ್ ಎಷ್ಟು ಪೆಂಡಿಂಗ್ ಇರೋ ಯಾವಿದೆ, ಎಷ್ಟಿದೆ, ಏನು ಅಂತ ಇದರಲ್ಲಿ ಸುಮಾರು ನಾವು ಎ ಮತ್ತು ಬಿ ಮತ್ತು ಸಿ ಕ್ಯಾಟಗರಿ ಮಾಡಿದ್ದೀವಿ. ಇದನ್ನು ಆಲ್ಮೋಸ್ಟ್ ಅದೆಲ್ಲ ಒಂದು ವರ್ಷದೊಳಗೆ ಎಲ್ಲ ಈಗ ರೈತರಿಗೆ ಪಾಣಿ ಇನ್ನೊಂದು ಮೊದಲ ವೃತ್ತಿಗಳು ಇದು ರೆಕಾರ್ಡ್ ಹಳೆ ರೆಕಾರ್ಡ್ ಅದು ಸುರಕ್ಷತೆ ದೃಷ್ಟಿಯಿಂದ ಯಾವುದೇ ರೀತಿ ಇದು ಬೇರೆ ಇದಾಗಬಾರ್ದು, ದುರುಪಯೋಗ ಆಗಬಾರ್ದು ದೃಷ್ಟಿಯಿಂದ ಪಾರದರ್ಶಕತೆ ಆಡಳಿತ ದೃಷ್ಟಿಯಿಂದ ಈ ಯೋಜನೆ. ಸಿಬ್ಬಂದಿಗಳ ನೇಮಕ ಹೆಂಗೆ ಸರ್? ಸಿಬ್ಬಂದಿಗಳನ್ನು ಈಗ ಸರ್ಕಾರದ ವತಿಯಿಂದ ಪೇಟೆಂಟ್